ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿಂಪಲ್ ಸವಿತಾ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವಾಗ ಸಂಜೆ ಆಗೈತಿ, ಟೈಮ್ ಬಂದು 5:30 ಆಗೈತೆ ನೋಡ್ರಿ. ಸೊ ಇವತ್ತು ಏನು ಸ್ಪೆಷಲ್ ಅಂದ್ರೆ ವ್ಯಾಲೆಂಟೈನ್ಸ್ ಡೇ ಮತ್ತು ಇನ್ನೊಂದೇನಂದ್ರೆ ಬೇಜಾರ ಅದು ಹೇಳ್ಬೇಕಂದ್ರೆ ಪುಲ್ವಾಮಾ ಅಟ್ಯಾಕ್ ಡೇ ನೋಡ್ರಿ. ಹೀಗಾಗಿ ವ್ಯಾಲೆಂಟೈನ್ಸ್ ಡೇ ನಾವು ಸೆಲೆಬ್ರೇಟ್ ಮಾಡೋದು ಇದು ಮಾಡಿದ್ದೀವಿ. ಯಾಕಂದ್ರೆ ಪುಲ್ವಾಮಾ ಏನು ಅಟ್ಯಾಕ್ ಆಗಿತ್ತಲ್ಲ, ಅವಾಗಿಂದ ನಾವು ಅದ್ರ ಬಗ್ಗೆ ಸ್ವಲ್ಪ ಕಡಿಮೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀವಿ. ಸೊ ನಾನಿವಾಗ ಯಾಕೆ ರೆಡಿಯಾಗಿದ್ದೇನೆ ಅಂದ್ರೆ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಮಾಡೋಕ್ಕಂತೂ ಅಲ್ವೇ ಅಲ್ಲ, ಬೇರೆ ಇದಕ್ಕೆ ನಾನು ರೆಡಿಯಾಗಿದ್ದೇನೆ. ಸೊ ಏನಂದ್ರೆ ಮುಂಚೆನೇ ಒಂದು ಏನೋ ಡಿಸಿಷನ್ ಮಾಡಿದ್ವಿ. ಡಿಸಿಷನ್ ಅಂದ್ರೆ ನಮ್ಮ ಹಸ್ಬೆಂಡ್ ಅವರು ನನಗೆ ಹೇಳ್ದೇ ಏನೋ ಒಂದು ಡಿಸಿಷನ್ ತೊಗೊಂಡಿದ್ರು. ಅದನ್ನು ಇವಾಗ ಹೇಳಿದಾರ, ನಿನ್ನೆ ಹೇಳಿದಾರ. ಸೊ ನಿನ್ನೆ ಹೇಳಿದ್ದಾರೆ, ಇವತ್ತಂದ್ರೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈಗ ಒಬ್ಬರಿಗೆ ಹೇಳಿ ಕಳಿಸಿದ್ದಾರೆ ಕರ್ಕೊಂಡು ಹೋಗ್ಲಿಕ್ಕೆ. ಅದಕ್ಕೆ ಅವ್ರು ಬರ್ತಾ ಇದ್ದಾರೆ. ನಾನು ಮತ್ತು ಚಿನ್ನು ರೆಡಿ ಆಗಿದ್ದೀವಿ. ಸೊ ಅವ್ರು ಬಂದ ತಕ್ಷಣ ಅಂದರೆ ಹೋಗೋದು. ಸೊ ಎಲ್ಲಿ ಹೋಗ್ತೀವಿ ಅಂಥೇಳಿ ಇವಾಗ ಹೇಳಂಗಿಲ್ಲ, ಅಲ್ಲಿ ಹೋದ್ಮೇಲೆ ನಿಮ್ಗೆ ಗೊತ್ತಾಗ್ತದೆ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ತೊಗೊಂಡು ಬರ್ತೀವಿ ಅಂಥೇಳಿ ವೇಟ್ ಮಾಡ್ತಾ ಇರಿ ಫ್ರೆಂಡ್ಸ. ಇವಾಗ ಜಸ್ಟ್ ಕಾರ್ ಬಂತು ನೋಡ್ರಿ. ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಪಿಕಪ್ ಮಾಡ್ಕೊಂಡು ಹೋಗ್ಬೇಕಂತೇಳಿ ಬಂದಾರ. ಸೊ ಬನ್ನಿ ಫ್ರೆಂಡ್ಸ, ಹೋಗೋಣಂತ. ನಾವು ಇವಾಗ ಜಸ್ಟ್ ಬಂದ್ವಿ ನೋಡ್ರಿ. ನಮ್ಮ ಹಸ್ಬೆಂಡ್ ಅವ್ರು ಏನು ಹೇಳಿದ್ರಲ್ಲ ಆ ಪ್ಲೇಸಿಗೆ. ಇನ್ನೊಂದು ಹೇಳ್ಬೇಕಂದ್ರೆ, ನಾನು ಕಾರ್ ಗಾಡಿ ಒಳಗೆ ಬರೋ ಪ್ಲ್ಯಾನೇ ಇರಲಿಲ್ಲ. ನಾನು ಹೇಳಿದ್ದೆ ಮುಂಚೆ ನಮ್ಮ ಹಸ್ಬೆಂಡ್ ಅವ್ರಿಗೆ, ನಾನು ಸ್ಕೂಟರ್ ತೊಗೊಂಡು ಬರ್ತೇನೆ ಅಂಥೇಳಿ ನಮ್ಮ ಚಿನ್ನೂನ ಕರ್ಕೊಂಡು. ಬಟ್ ಅವ್ರು ಹೇಳಿದ್ರು ಬೇಡ, ಚಿನ್ನೂನ ಕರ್ಕೊಂಡು ಟ್ರಾಫಿಕ್ ಒಳಗೆ ಬರೋದು ಆಗೋದಿಲ್ಲ, ಮತ್ತು ಭಾಳ ದೂರ ಐತಿ. ಸೊ ಅದೆಲ್ಲ ಇದು ಬೇಡ, ನನ್ನ ಫ್ರೆಂಡ್ಗೆ ಹೇಳಿ ಕಳಿಸ್ತೇನೆ ನಾನು. ಸೊ ನೀನು ಸುಮ್ಮ ಬಂದುಬಿಡು ಚಿನ್ನೂನ ಕರ್ಕೊಂಡು ಅಂತ ಹೇಳಿದರು. ಸೊ ಅದೊಂದು ಚಲೋ ಆಯ್ತು. ಇಲ್ಲಾಂದ್ರೆ ಮಾರ್ಕೆಟ್ ಒಳಗೆ ಬರಬೇಕಾದ್ರೆ ಫುಲ್ ಟ್ರಾಫಿಕೆಲ್ಲ ಇರ್ತದೆ. ನಮ್ಮ ಚಿನ್ನು ಬೇರೆ ಹಠ ಮಾಡ್ತಿರ್ತಾನೆ, ಕಿರಿಕಿರಿ ಮಾಡ್ತಿರ್ತಾನೆ, ಅದೆಲ್ಲ ಭಾಳ ಇದಾಗ್ತಿತ್ತು. ಸೊ ಈಸಿಯಾಗಿ ಬಂದುಬಿಟ್ಟು ಇವಾಗ ನಮ್ಮ ಹಸ್ಬೆಂಡ್ ಅವರ ಏನೋ ಅದು ಪ್ರೊಸೀಜರ್ ಎಲ್ಲ ಇರ್ತದೆ ನೋಡ್ರಿ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಮಾಡ್ಕೊಳತ್ತಾರೆ. ನಮ್ಮ ಚಿನ್ನೂ ಅದಾನ. ಇದೆಲ್ಲ ಮುಗಿದ ಮೇಲೆ ಏನಂತ ನಾನು ನಿಮ್ಗೆ ಹೇಳ್ತೇನೆ ಮತ್ತು ತೋರಿಸ್ತೇನೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ, ಇವಾಗ ಈ ಕಡೆ ಎಲ್ಲ ಇರುವಂಥ ಸ್ಕೂಟರ್ಸ್ ಎಲ್ಲ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರ್ಬೇಕಾ, ಎಸ್ ನಾವು ಕೂಡ ಒಂದು ಸ್ಕೂಟರ್ ತೊಗೊಳ್ಬೇಕಂಥೇಳಿ ಬಂದೇವೆ ನೋಡಿರಿ. ಅದು ವ್ಯಾಲೆಂಟೈನ್ಸ್ ಡೇ ದಿನ ನನ್ನ ತೊಗೊಳ್ಬೇಕಂಥೇಳಿ ಬಂದೇವಿ. ಅದು ನಮ್ಮ ಹಸ್ಬೆಂಡ್ ಅವರ ಆಸೆ ನೋಡಿರಿ, ಇವತ್ತಿನ ದಿನ ತೊಗೊಳ್ಬೇಕಂಥೇಳಿ. ಆ್ಯಕ್ಚುಲಿ ಇಬ್ಬರು ಕಡೆನೂ ಒಂದೊಂದು ಗಾಡಿ ಅದಾವ. ನಮ್ಮ ಹಸ್ಬೆಂಡ್ ಅವ್ರಿಗೆ ಅವ್ರ ಪಪ್ಪ ಕೊಡಿಸಿರುವಂಥ ಬೈಕ್ ಐತಿ, ಆಮೇಲೆ ನನಗೆ ನಮ್ಮ ಮಮ್ಮಿ ಕೊಡಿಸಿರುವಂಥ ಒಂದು ಸ್ಕೂಟರ್ ಐತಿ. ಸೊ ಆದರೂ ಕೂಡ ನಾವು ಇನ್ನೊಂದು ತೊಗೊಳ್ತಾ ಇದ್ದೀವಿ. ಯಾಕಂದ್ರೆ ಅದು ನೆಕ್ಸ್ಟ್ ಯಾವಾಗಲಾದರೂ ನಿಮ್ಗೆ ಹೇಳ್ತೀನಿ ಯಾಕೆ ತೊಗೊಂಡ್ವಿ ನಾವು ಅಂಥೇಳಿ. ಏನು ಯೂಟ್ಯೂಬ್ನಾಗ ಇವನೊಬ್ಬನ ತಗೋ, ಅಣ್ಣನ ತಗೋತನ, ಅಣ್ಣನ ಗಿಫ್ಟ್ ನೋಡೋದು. ಹೌದಲ್ಲ ಅಣ್ಣ? ಅಣ್ಣ ಹೇಳಣ್ಣ. ರೆಡಿ ಅಂತ ನಿಮ್ಮದ ಯಾವ ಕಲರ್? ಬ್ಲ್ಯಾಕ್ನಲ್ಲ? ಹಾಂ, ನಮಗಿನ್ನ ಇದನ್ನ ಎಲ್ಲರೂ ಹೊಂಟ್ರ ಮನೆಗೆ ಲೇಟಿಗೆ. ಇವಾಗ ಜಸ್ಟ್ ಕಾರ್ ವಾಶ್ ಮಾಡಿ ಆಮೇಲೆ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಕೊಡ್ತಾ ಇದ್ದಾರೆ ನೋಡ್ರಿ ಎಲ್ಲ. ಯಾಕಂದರೆ ಧೂಳೆಲ್ಲ ಬಿದ್ದಿರ್ತಾವೆ, ಬ್ಲ್ಯಾಕ್ ಅಂದ ಕೂಡಲೇ ಬೇಗನೆ ಗೊತ್ತಾಗ್ಬಿಡ್ತದೆ. ಸೊ ಎಲ್ಲ ಕ್ಲೀನ್ ಮಾಡಿನೇ ರೆಡಿ ಮಾಡಿ ಕೊಟ್ಬಿಡ್ತಾರೆ. ಭಾಳ ಜನ ತೊಗೊಳಕ್ಕೆ ಬಂದಾರ. ಸಂಜೆ ಆಗೈತಿ, ಈಗ ಸಂಜೆ ಅಂದ್ರೆ ಕತ್ಲಾಗೈತಿ. ಇನ್ನೂ ಏನೇನೋ ಪ್ರೊಸೀಜರ್ ಎಲ್ಲ ಇತ್ತು ನೋಡ್ರಿ. ಸೊ ನಿತ್ತು ಕಾಲು ನುಸ್ಲಿಕ್ಕತ್ತಿತ್ತು. ಅದಕ್ಕೆ ನಾನು ಹೊರಗಡೆ ಬಂದು ಇಲ್ಲೊಂದು ಸಣ್ಣ ಕಟ್ಟಿ ಇತ್ತು, ಅಲ್ಲೇ ಕುತ್ಕೊಂಡಿದ್ನಿ. ನಮ್ಮ ಚಿನ್ನು ವ್ಲಾಗ್ ಮಾಡಕತ್ತಾನ. ಹೊರಗಡೆ ಚಂದ ಅನ್ಸಾತೈತಿ ಗಾಡಿಯೆಲ್ಲ ಹೋಗೋದು ನೋಡ್ಕೊಂಡು ಕೂಡ್ಬೇಕಂದ್ರೆ. ಕೊನೆಯದಾಗಿ ಇವಾಗ ಕೀ ಇಸ್ಕೊಳ್ಳುವಂಥ ಟೈಮ್ ಬಂದೇ ಬಿಡ್ತೀವಿ ನೋಡ್ರಿ. ಈ ಥರ ಕೀ ಇಸ್ಕೊಳ್ಳೋದಂದ್ರೆ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ. ಬೈಕ್ ಆಗಲಿ ಕಾರ್ ಆಗಲಿ ಇದೊಂಥರ ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ನಮ್ಮ ಹಸ್ಬೆಂಡ್ ಅವರ ಆಸೆ ಆಗಿತ್ತಿದ್ದು. ಸೊ ಇನ್ನೂ ಇದೇ ಥರ ಏನೆಲ್ಲ ಆಸೆ ಇಟ್ಕೊಂಡಿದ್ದಾರೆ ಎಲ್ಲನೂ ಈಡೇರಲಿ ಅಂತ ಅಂದ್ಕೊಳ್ತೀನಿ. ಇದೇ ನೋಡ್ರಿ ಸ್ಕೂಟರ್ ತೊಗೊಂಡಿರುವಂಥ ಏನು ಶೋರೂಮ, ಚೇತಕ್ ಅಂಥೇಳಿ, ಬಜಾಜ್ ಚೇತಕ್ ನಾವು ತೊಗೊಂಡಿರುವಂಥದ್ದು. ಸೊ ಖುಷಿ ಆಗತ್ತದ. ನಮ್ಮ ಹಸ್ಬೆಂಡ್ ಅವರಂತೂ ಫುಲ್ಲು ಖುಷಿಯಾಗಿದ್ದಾರೆ.
ಪೂಜೆ ಮಾಡಿಸ್ಬೇಕಂತೇಳಿ ಗುಡಿ ಕಡೆ ಹೋಗ್ತಾ ಇದೀವಿ ನೋಡ್ರಿ. ಇಲ್ಲೇ ಐತೆ ಗುಡಿ, ತೋರಿಸ್ತೇನಂತ. ಅಲ್ಲೇ ಮಾಡಿಸ್ತೀವಿ. ಶೋರೂಮ್ ಹತ್ರ ನಾನು ಅದೇ ಲೈನ್ ಒಳಗೆ ಒಂದು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಆಂಜನೇಯನ ದೇವಸ್ಥಾನ ಇತ್ತು ನೋಡ್ರಿ. ಬಟ್ ಇದು ಕ್ಲೋಸ್ ಆಗೈತಿ, ಪೂಜಾರಿದು ಯಾರೂ ಇಲ್ಲ. ಸೊ ಅದಕ್ಕೆ ಮತ್ತು ಬೇರೆ ಪ್ಲ್ಯಾನ್ ಮಾಡ್ಕೊಂಡ್ವಿ, ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ. ಸೊ ಇವಾಗ ಮತ್ತು ಕಾರ್ ಹತ್ಕೊಂಡು ಹೋಗ್ಬೇಕಾ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ, ಯಾವ ಕಡೆ ಪೂಜೆ ಮಾಡಿಸ್ತೀವಿ ಅಂಥೇಳಿ ಅದನ್ನೂ ಕೂಡ ಎಲ್ಲ ಹೇಳ್ತಾ ಇರ್ತೀನಿ. ಹಾಂ ನಾ ಮನೆಗೆ ಹೋಗಿ ಬರ್ತಾನಲ್ಲ. ಸವಿ ನಾವಿವಾಗ ಬೆಳಗಾವಿದಾಗ ಫೇಮಸ್ ಆಗಿರುವಂಥ ಬಸ್ ಸ್ಟ್ಯಾಂಡ್ ಹತ್ರನೇ ಇರುವಂತಹ ಕಿಲ್ಲಾ ದುರ್ಗಾದೇವಿ ದೇವಸ್ಥಾನಕ್ಕೆ ಬಂದೇವು ನೋಡ್ರಿ, ನಮ್ಮ ಗಾಡಿ ಪೂಜೆ ಮಾಡಿಸ್ಬೇಕಂತ ಹೇಳಿ. ಮುಂಚೆ ನಿಮ್ಗೆ ತೋರಿಸಿದ್ನಿ ನಾನು, ಅಲ್ಲೇ ಶೋರೂಮ್ ಹತ್ರನೇ ಒಂದು ದೇವಸ್ಥಾನ ಇತ್ತು. ಬಟ್ ಅದು ಕ್ಲೋಸ್ ಆಗಿತ್ತು, ಪೂಜಾರಿದು ಯಾರೂ ಇರಲಿಲ್ಲ. ಅದಕ್ಕೋಸ್ಕರ ಸೆಕೆಂಡ್ ಆಪ್ಷನ್ ನಾವು ಕಿಲ್ಲಾ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಸೊ ಇಲ್ಲಿ ಬಂದೇವಿ. ಇಲ್ಲಿ ಏನಂದ್ರೆ ಅಲ್ಲಿ ದೇವರ ಹತ್ರ ಅದು ಎಲ್ಲ ವಿಡಿಯೋ ಮಾಡೋಕ್ಕೆ, ಫೋಟೋ ತಗೊಳಕ್ಕೆ ಕೊಡೋಂಗಿಲ್ಲ. ಆದರೆ ಸ್ವಲ್ಪ ಎಷ್ಟು ಆಗ್ತದನೋ ಅಷ್ಟು ನಾವು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಫ್ರೆಂಡ್ಸ್, ಅದು ನಿಮಗೋಸ್ಕರ. ಪೂಜೆಗೆ ಇನ್ನೂ ಕೆಲವೊಂದಷ್ಟು ಐಟಮ್ಸ್ ಎಲ್ಲ ಮಿಸ್ ಆಗಿದ್ದು ನೋಡ್ರಿ. ಸೊ ಅದಕ್ಕೋಸ್ಕರ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡು ಮತ್ತು ನಮ್ಮ ಚಿನ್ನು ಹೋದರು. ಸೊ ಇಲ್ಲೇ ಕುತ್ಕೊಂಡೇವು ನಾವು. ಇನ್ನೇನು ಪೂಜೆ ಸ್ಟಾರ್ಟ್ ಆಗ್ತೈತಿ. ಪೂಜೆ ಅಂದರೆ ಗಾಡಿ ಪೂಜೆ ಅಲ್ಲ, ದೇವ್ರ ಪೂಜೆ. ದುರ್ಗಾದೇವಿದು ಫೋಟೋ ವಿಡಿಯೋದು ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಕ್ಲೋಸ್ ಮಾಡಿರ್ತಾರೆ. ಇಲ್ಲಿಗೆ ಇದು ಟಿ ವಿದೊಳಗೆ ತೋರ್ಸಾತಾರೆ ನೋಡ್ರಿ ಪೂಜೆದ್ದು. ಸೊ ಇಷ್ಟ ಇಲ್ಲೇ ಕುತ್ಕೊಂಡ ನೋಡ್ಬೇಕು ನಾವು ಅಷ್ಟೇ. ದುರ್ಗಾದೇವಿದ ಪೂಜೆ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಇವಾಗ ಪೂಜಾರಿ ಅವರು ನಮ್ಮ ಬೈಕ್ನ ಅಂದ್ರೆ ಸ್ಕೂಟರ್ನ ಪೂಜೆ ಮಾಡ್ಲಿಕ್ಕೆ ಬಂದಾರ ನೋಡ್ರಿ. ಸೊ ಬನ್ನಿ ಫ್ರೆಂಡ್ಸ, ಹೇಗೆ ಪೂಜೆ ಮಾಡ್ತಾರಂತೇಳಿ ನೋಡೋಣಂತ. ಫೋನ್ ಬೇಕು.
ಅಂಜಾತದ ಅದಕ್ಕೆ ಇಡ್ಬೇಕು. ಅಯ್ಯೋ ದೇವ್ರ ಎಷ್ಟು ಅಂಜಾದ ನಂಗೆ ಗೊತ್ತಿಲ್ಲ ಅದು ಹೆಂಗಂತೇಳಿ. ಒಂಥರ ವೇಟ್ ಭಾಳ ಆಗ್ತದೆ ಅದು ದೊಡ್ಡ ಗಾಡಿ ಗಾಡಿ ಪೂಜೆ ಎಲ್ಲ ಮುಗೀತು ನೋಡ್ರಿ. ಇವಾಗ ಮನೆ ಹೋಗ್ತಾ ಇದ್ದೀವಿ. ಅವ್ರ ಫ್ರೆಂಡ್ಸು ಕೂಡ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡಿದ್ರು. ಅವರು ಕೂಡ ಮನೆಗೆ ಹೋದರು. ಒಂದು ಬಾಕ್ಸ್ ಪೇಡೆ ತೊಗೊಂಡಿದ್ವಿ ನೋಡಿರಿ ಪೂಜೆ ಮಾಡಬೇಕಾದ್ರೆ, ಅದೆಲ್ಲ ಖಾಲಿ ಆಯ್ತು. ಸೊ ಇವಾಗ ಇನ್ನೊಂದೆರಡು ಬಾಕ್ಸ್ ತೊಗೊಳ್ಬೇಕಾ ಮನೆ ಕಡೆದು ಕೊಡೋಕ್ಕಂಥೇಳಿ ಬಂದಿದ್ವಿ. ಇಲ್ಲಿ ನೋಡಿದ್ರೆ ಅಂಗಡಿ ಓಪನ್ ಐತಿ, ಅಂಗಡಿ ಮಾಲೀಕರನ್ನ ಇಲ್ಲ, ಎಲ್ಲೋ ಹೋಗಿಬಿಟ್ಟಿದ್ದಾರೆ. ಸೊ ಬೇರೆ ಕಡೆ ಹೋಗೋಣ ಬನ್ನಿ ಫ್ರೆಂಡ್ಸ್. ನಮ್ಮ ಚಿನ್ನೋಗ ನೀರಡಿಕೆ ಆಗಿತ್ತು ನೋಡಿರಿ, ಫುಲ್ಲು ನೀರಡಿಕೆ ಆಗಿತ್ತು ಅನ್ನಕತ್ತಿದ್ದ. ಒಂದು ಕಡೆ ನೀರು ತೊಗೊಂಡು ಕುಡಿಸಿದ್ವಿ. ಇವಾಗ ಅರ್ಬನ್ ಬೇಕ್ರಿ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಸಿಗ್ತಾವೆಲ್ಲ ನೋಡೋಣಂತ. ಅಲ್ಲೂ ಕೂಡ ಸಿಗಲಿಲ್ಲ ನೋಡ್ರಿ ಪೇಡೆ, ಇಲ್ಲ ಅಂತ ಹೇಳಿದರು. ಸೊ ಇವಾಗ ಮೂರನೇ ಇದ್ದು ಅಂದರೆ ಲಾಸ್ಟ್ ಅಂಗಡಿಗೆ ಬಂದ್ವಿ. ಇಲ್ಲಿ ನೋಡೋಣಂತ ಇಲ್ಲಿ ಸಿಗ್ತಾವೇನಿಲ್ಲ ಅಂಥೇಳಿ. ಸೊ ಇಲ್ಲಿ ಕೇಳಿದ್ರೆ ಅದಾವಂತ ಹೇಳ್ತಾ ಇದ್ದಾರೆ. ಎಲ್ಲ ಥರನೂ ಪೇಡೆ ಅದಾವ ಇಲ್ಲಿ. ಸೊ ಇವಾಗ ಒಂದೆರಡು ಬಾಕ್ಸು ಪೇಡೆ ತೊಗೊಂಡು ಮನೆಗೆ ಹೋಗೋಣಂತ ಬನ್ನಿ ಫ್ರೆಂಡ್ಸ್. ಫಸ್ಟಿಗೆ ಮಮ್ಮಿಗೆ ನಾವು ಗಾಡಿ ತೋರ್ಸಕ್ಕೆ ಬಂದೇವು ನೋಡ್ರಿ. ಯಾಕಂದರೆ ನಮ್ಮ ಕಷ್ಟ ಸುಖ ಎಲ್ಲದರಲ್ಲೂ ಅವರು ಯಾವಾಗಲೂ ನಮ್ಮ ಜೊತೆಯಾಗೇ ಇದ್ದವರು. ಮತ್ತು ನಾವು ಖುಷಿ ಪಡುವಂಥ ಸಂದರ್ಭದಾಗ ನಮ್ಗಿಂತ ಹೆಚ್ಚು ಖುಷಿಪಟ್ಟು ನಮ್ಗೆ ಆಶೀರ್ವಾದ ಮಾಡೋರು. ಸೊ ಅವರಿಗೆ ನಾವು ಫಸ್ಟ್ ತೋರಿಸ್ಬಿಟ್ಟು ಆಮೇಲೆ ಮನೆಗೆ ಹೋಗ್ತೀವಿ. ಆ್ಯಕ್ಚುಲಿ ಮಮ್ಮಿಗೆ ಈ ವಿಷಯನ ಗೊತ್ತಿರಲಿಲ್ಲ ನೋಡ್ರಿ. ನನಗೆ ಹೆಂಗೆ ಒಂದಿನ ಮುಂಚಿತವಾಗಿ ಹೇಳಿದ್ರಲ್ಲ ಹಾಗೆ ಇವಾಗ ಮಮ್ಮಿಗೆ ಸಡನ್ನಾಗಿ ಸರ್ಪ್ರೈಸ್ ಕೊಟ್ಬಿಟ್ರೆ ನಮ್ಮ ಹಸ್ಬೆಂಡ್ ಅವರು. ಯಾವಾಗ್ಲೂ ಮಮ್ಮಿ ಫುಲ್ ಇದು ಮಾಡ್ತಿರ್ತಾರೆ, ನಮ್ಮ ಹಸ್ಬೆಂಡ್ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತಿರ್ತಾರೆ ಪ್ರತಿಯೊಂದರದಲ್ಲೂ. ನಮ್ಮ ಹಸ್ಬೆಂಡ್ ಅವರು ಕೂಡ ಕೆಲವೊಂದು ಸಾರಿ ನನಗೆ ಹೇಳದೇ ಇರುವಂಥ ವಿಷಯಗಳನ್ನ ಮಮ್ಮಿ ಹತ್ರ ಹೇಳಿಬಿಟ್ಟು ಶೇರ್ ಮಾಡಿಕೊಂಡು ಇದು ಮಾಡ್ತಿರ್ತಾರೆ. ಸೊ ಅವರು ಯಾಕಂದರೆ ಸಪೋರ್ಟಿವ್ ಆಗಿ ನಿಲ್ತಾರೆ ಅಂದ ತಕ್ಷಣ ಅವರಿಗೆ ಮುಂಚಿತವಾಗಿ ಹೇಳ್ತಾರೆ. ಸೊ ಇವಾಗ ಮನೆಗೆ ಬಂದು ನಾವು ಪೂಜೆ ಮಾಡ್ತಾ ಇದ್ದೀವಿ ನೋಡ್ರಿ. ಪೂಜೆ ಅಂದರೆ ಸಿಂಪಲ್ ಆಗಿ ಜಸ್ಟ್ ಆರತಿ ಮಾಡ್ತಾ ಇದ್ದೀನಿ ಮತ್ತು ಉದ್ಬತ್ತಿ ಬೆಳಗ್ತಾ ಇದ್ದೀನಿ. ಪೂಜೆ ಅಲ್ಲೇನ ಎಲ್ಲ ಮುಗಿಸ್ಕೊಂಡು ಬಂದೇವಿ. ಜಸ್ಟ್ ಒಂದು ಸಮಾಧಾನ, ನಾನು ಕೂಡ ಒಂದು ಆರತಿ ಬೆಳಗ್ಬಿಟ್ಟು ಉದ್ಬತ್ತಿ ಬೆಳಗಿ ಪೂಜೆ ಮಾಡಿದೆ. ಗಾಡಿ ಪೂಜೆ ಮಾಡಿಸಿದ್ದ ತೆಂಗಿನಕಾಯಿ ಮತ್ತು ಪ್ರಸಾದ ಅಂತ ಹೇಳಿ ಕೊಟ್ಟಾರ. ಇವತ್ತು ಗಾಡಿ ತೊಗೊಂಡಿರುವಂಥ ಖುಷಿಗೆ ಆರ್ಡರ್ ಮಾಡಿದ್ವಿ ನೋಡ್ರಿ. ಇದು ಚಿಕನ್ ಮಂಡಿ ಅಂತೇಳಿ ಸಿಗ್ತೈತಿ. ಬಿರಿಯಾನಿ, ಕೋಸಂಬರಿ, ಸಾಂಬಾರು, ಆಮೇಲೆ ಎಲ್ಲ ಥರನೂ ಕೊಟ್ಟಿರ್ತಾರೆ. ಫುಲ್ ತಾಲಿ ಇರ್ತೈತಿ. ಇದು ಸಖತ್ತಾಗಿರ್ತೈತಿ. ನೋಡಿದ್ರಲ್ಲ ಫ್ರೆಂಡ್ಸ, ಇವತ್ತಿನ ಬ್ಲಾಗ ಯಾವ ಥರ ಇತ್ತು ಅಂಥೇಳಿ ಫುಲ್ಲು ಖುಷಿಯಾಗಿದ್ದಾರೆ ನಮ್ಮ ಹಸ್ಬೆಂಡ್ ಅವರು. ನನಗಂತೂ ಫುಲ್ ಸಡನ್ಲಿ ಸರ್ಪ್ರೈಸ್ ಕೊಟ್ಟಂಗೆ ಆಗೈತಿ. ನಮ್ಮ ಚಿನ್ನೋಗಂತೂ ಸ್ವಲ್ಪ ಕ್ಲೂ ಕೂಡ ಇರಲಿಲ್ಲ. ಹೋಗೋ ಟೈಮ್ದಾಗ ಕ್ಲೂ ಕೊಟ್ಟಿದ್ನಿ ನಾನು. ನನಗಂತೂ ಸಡನ್ಲಿ ಬೆಳಗ್ಗೆ ಇವತ್ತು ಸರ್ಪ್ರೈಸ್ ಕೊಟ್ಟರು, ಅಂದ್ರೆ ತೊಗೊಂಡು ಬರೋದೈತೆ ಅಂತ ಹೇಳಿ. ಸೊ ತೊಗೊಂಡು ಬಂದ್ವಿ. ಸೊ ಫುಲ್ ಹ್ಯಾಪಿ ಅಲ್ಲ? ಫುಲ್ ಹ್ಯಾಪಿ. ಎಷ್ಟು ಭಾಳ ಹ್ಯಾಪಿ ಆಯ್ತು ಇವತ್ತಂತೂ. ಒಂಥರ ಆನಂದ ಇದ್ರೊಳಗೆ ತೇಲ್ತಾ ಇದ್ದಾರೆ ಅವರು. ಯಾಕಂದ್ರೆ ಬೈಕ್ ಒಳಗೆ ಬರಬೇಕಾದ್ರೆ ಫುಲ್ ಹೆಂಗೆ ಖುಷಿ ಪಡತ್ತಿದ್ರು ಅಂದ್ರೆ ಅದು ಹೇಳಕ್ಕೆ ಬರಬಾರ್ದು, ಹಂಗೆ ಖುಷಿ ಪಡತ್ತಿರು ನೋಡ್ರಿ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡೇನ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್.